ಅಲ್ಲಮ್ಮ, ನೇತ್ರನು ಮತ್ತೆ ಅವ್ರ ತಾತನು ಏನ್ ತಪ್ಪು ಮಾಡಿದಾರಂತಮ್ಮ? ಯಾಕಂತ ಅವ್ರಿಗೆ ಜೈಲಿಗೆ ಹಾಕಿರೋದು? ನಿನಗೆ ಯಾರು ಹೇಳಿರು ನೇತ್ರನ ಅವ್ರ ತಾತನು ಜೈಲಿಗೆ ಹಾಕಿವ್ರಿ ಅಂತಾನ? ಆಗಲೇ ನಮ್ಮೂರಿನ ಸರೋಜಮ್ಮನ ಗಂಡಿಲ್ವಿ, ಅವ್ನು ಯಾಕೆ ಹೋಗಿದ್ನಂತೆ ನನ್ನ ತವ್ರ ಮನೆಗೆ. ಅಲ್ಲಿ ಯಾರ ಹಂಗಂದ್ರಂತೆ, ಹಿಂಗೆ ನೇತ್ರನು ಮತ್ತೆ ಅವ್ರ ತಾತನು ಜೈಲಿಗೆ ಹಾಕಿವ್ರಿ ಅಂತಾನ. ಆವಾಗ ಯಪ್ಪ ಬಂದು ನಾನು ತಗಂಗಂದ, ನಿನ್ ಸೊಸೆನೂ ಅವ್ರ ತಾತನು ಜೈಲಿಗೆ ಹಾಕಿವ್ರಂತೆ, ಹೋಗಿಲ್ವೇನ್ ಜಯಮ್ಮ ನೀನು ನೋಡ್ಕೊಂಬರಕ್ಕೆ ಅಂತಾನ. ಅಯ್ಯೋ ನನಗಂತೂ ಗಾಬರಿ ಆದಂಗಾತು. ಎಲ್ಲ ನಮ್ಮ ನೇತ್ರ ಏನು ಮಾಡ್ಯವಳೆ ಅಂತ ತಪ್ಪ, ಅವನ್ನ ಜೈಲಿಗೆ ಹಾಕಿರು ಅಂತಾನ. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅಲ್ಲ ಅಲ್ಲಿ ಒಂದು ತಿಂಗಳಾಗೈತಂತೆ, ಇನ್ನೂ ಬಿಡಿಸ್ಕೊಂಡು ಹೋಗಿಲ್ವಂತೆಲ್ಲೇ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ. ಅಯ್ಯಯ್ಯೋ, ಅಲ್ಲ ಬೇಲ್ಗಿಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕೋ ಬೇಡವೋ? ನನಗೆ ನಿನ್ನ ಮದುವೆದೇ ಚಿಂತೆ ಆಗಿತ್ತು. ನಿನ್ನ ಗಂಡ ನೋಡಿರಿ, ಅವನು ಎಲ್ಲ ಕಳ್ಕೊಂಡು ಕುಕ್ಕಣವನು. ನೀ ಹೋಗಿ ಅಂತಾನು ಮದುವೆ ಆಗಿದೆ. ಅದಕ್ಕೆ ನಾನು ಯಾತನು ತಲೆ ಕೆಡಿಸ್ಕೊಂಬಿಲ್ಲ. ಅದು ಅಲ್ಲದೆ ಗುದ್ದಾಡ್ಕೊಂಡ್ ಬಂದಿದ್ದಲ್ಲ ನನ್ನ ತವ್ರ ಮನೆಯಿಂದ. ಅದಕ್ಕೆ ಆ ವಿಷಯನೇ ಬೇಡ ಅಂತೇಳಿ ಸುಮ್ಮನಾಗಿದ್ದೆ. ನಮ್ಮ ನೇತ್ರಮ್ಮನ ಜೈಲಿಗೆ ಹಾಕ್ಯಾರ ಅಂದಿಕ್ಕೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದು, ನಿನ್ನೂ ಕರ್ಕೊಂಡು. ಬಾ ಮಾತಾಡ್ಸ್ಕೊಂಡು ಹೋಗೋಣ. ಅಯ್ಯೋ ಎಷ್ಟು ಕಷ್ಟ ಅನ್ಭವಿಸ್ತಿದ್ದಾಳೋ ಏನೋ ನೇತ್ರ. ನನ್ನ ಗಂಡಂದು ಏನೂ ಇಲ್ಲ, ಆ ಮಾವಂದೇ, ನಮ್ಮ ಮಾವಂದೇನಿ. ಆ ಮಾವ ಕುಡ್ದು ಜೂಜಾಡಿ ಎಲ್ಲ ಸೋತೇವನಿ ಆಸ್ತಿನ. ನನ್ನ ಗಂಡ ಅದನ್ನೊಂದು ಮುಚ್ಚಿಕ್ಬಿಟ್ಟ. ಇನ್ನೆಲ್ಲದಾಗೂ ಸರಿಯಾಗಿ ಇದ್ದಾನೆ ನನ್ನ ಗಂಡ, ಒಳ್ಳೆನೇನೆ ಅವನು. ಆಸ್ತಿವಂತಾನೆ ಆಗಿದ್ದ. ಏನು ಮಾಡ್ತಿ, ನನ್ನ ಮಾವ ಜೂಜಾಡಿ ಎಲ್ಲ ಅಡೈತಿ ಸೋತೇವನಿ, ಮನೇನು ಗತಿ ಇಲ್ದಂಗೆ ಮಾಡ್ಯವನಿ. ಸುಮ್ಮನೆ ಬಾರಿ, ನಿನ್ನ ಗಂಡನೇನು ಹೊಗಳ್ತೀಯ? ಒಳ್ಳೆನಾಗಿದ್ರೆ ಸಾಲಲ್ಲ, ದುಡ್ಡು ಬಾಡ್ವೆ ಆಸ್ತಿ ಇರಬೇಕು, ಜೀವನ ಮಾಡಬೇಕು ಅಂದ್ರೆ ಸುಖವಾಗಿ. ಬಾ ಈಗ ನಡಿ, ನನ್ನ ವಿಷಯ ಮಾತಾಡ್ಕೊಂಡು ಯಾಕೆ ಇಲ್ಲಿ ನೀ ಟೈಮ್ ವೇಸ್ಟ್ ಮಾಡೋದು? ನೇತ್ರನ ಮಾತಾಡ್ಸ್ಕೊಂಬರೋಣ, ನಡಿ ಒಳಕ್ಕೆ ಹೋಗೋಣ. ಯಾರಮ್ಮ ನೀವೆಲ್ಲನಾ? ಯಾರು ಬೇಕಾಗಿತ್ತು? ನಾನ್ ಸಾರ್ ಜಯಮ್ಮ, ಇಲ್ಲಿ ನನ್ನ ಸೊಸೆ ಇದ್ದಾಳಂತೆ, ಅದಕ್ಕೆ ನೀನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಎಲ್ಲೇದಾಳೆ ಸಾ, ಅವಳು ಮಾತಾಡಿಸ್ಬೇಕು ಅಂದಿತ್ತು. ಯಾರಮ್ಮ ನಿನ್ನ ಸೊಸೆ? ಯಾರನ್ನ ನೋಡಕ್ ಬಂದಿದ್ದೆ ನೀನು ಇಲ್ಲಿ? ಅದೇ ಸರ್, ನೇತ್ರ ಮತ್ತು ಅವ್ರ ತಾತ ಹುಲಿ ಅಜ್ಜ ಅನ್ನೋರ್ನ ಏನೋ ಕೇಸ್ ಮೇಲೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಂತಲ್ಲ, ಅವ್ರನ್ನೇ ಮಾತಾಡ್ಸ್ಬೇಕಾಗಿತ್ತು ಸರ್. ಇವರು ನಮ್ಮಮ್ಮ, ಇವ್ರಿಗೆ ನೇತ್ರ ಸೊಸೆ ಆಗಬೇಕು, ಅಣ್ಣನ ಮಗಳಾಗಬೇಕು ಸರ್. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಒಂದು ಸ್ವಲ್ಪ ಮಾತಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಸರ್ ಅವ್ರ ತೆಗೆ? ಓ ಅವರಾ? ಓ ನೇತ್ರ ಅವ್ರನ್ನ ಮಾತಾಡ್ಸಕ್ಕೆ ಬಂದ್ರ ನೀವು? ಸರಿ ಆಯಿತು, ಒಂದು 5 ನಿಮಿಷ ವೆಯ್ಟ್ ಮಾಡಿ, ನಮ್ಮ ಮೇಡಮ್ ಬರಬೇಕು. ಸರ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಎಷ್ಟು ದಿನ ಆಯಿತು ಸರ್? ಅವ್ರ ಆಲೆ ಬಂದು 1 ತಿಂಗಳಾಯ್ತು ಕಣಮ್ಮ. ಯಾಕಮ್ಮ? 1 ತಿಂಗಳಾಯ್ತಾ? ಅಲ್ಲ ಸರ್, ಅವ್ರ ಅಪ್ಪ ಅಮ್ಮ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿಲ್ವಾ ಇನ್ನೂ ಅವ್ರನ್ನ? ಬಿಡಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು, ಅವ್ರ ಅಣ್ಣರು ಬಂದಿದ್ರು. ಆದರೆ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಯಾಕೆಂದರೆ ಅವ್ರು ಮಾಡಿರೋದು ಕೊಲೆ ಪ್ರಯತ್ನ. ಅದರಿಂದ ಅದಕ್ಕೆ ಬೇಲ್ ಸಿಗೋದು ತುಂಬ ಕಷ್ಟ. ಬೇಲ್ ಸಿಕ್ಕಿಲ್ಲ. ಏನು ಕೊಲೆನಾ? ನೇತ್ರನ ಅವ್ರ ತಾತನ ಕೊಲೆ ಮಾಡಕ್ ಹೋಗಿದ್ರಾ? ಯಾರನ್ನ ಸರ್? ಅದೇ ಅವ್ರ ಊರಲ್ಲೇನೆ ಯಾರೋ ಲಸ್ಮಕ್ಕ ಅನ್ನೋರು, ಸೀನಪ್ಪ ಅನ್ನೋರು ಇದಾರಲ್ಲ, ಆ ಸೀನಪ್ಪ ಅವ್ರು ಕಾಲು ಮುರಿಸಿದ್ದಾರೆ, ನೇತ್ರ ಮತ್ತೆ ಅವ್ರ ತಾತನೂ ಸೇರ್ಕೊಂಡು. ಅದಕ್ಕೆ ಆ ಲಸ್ಮಕ್ಕ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರು, ಅರೆಸ್ಟ್ ಮಾಡಿದ್ದೀವಿ. ಈಗ ಬೇಲ್ ಸಿಗೋದಿಲ್ಲ ಅವ್ರಿಗೆ. ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ. ಸೀನಪ್ಪನ ಕಾಲ್ ಮುರಿಸಿದ್ರ? ಮತ್ತಂಗಾರೆ ಅವ್ರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಯಾವ ದಾರಿನೂ ಇಲ್ವಾ? ನೋಡಮ್ಮ, ಅವ್ರನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಂದರೆ ಒಂದೇ ದಾರಿ ಇರೋದು. ಆ ಕಂಪ್ಲೇಂಟ್ ಕೊಟ್ಟಿರೋರು ಕಂಪ್ಲೇಂಟ ವಾಪಸ್ ತೊಗೋಬೇಕು. ಲಕ್ಷ್ಮಿ ಮತ್ತು ಸೀನಪ್ಪ ಅವ್ರು ಬಂದು ಕೇಸ್ ವಾಪಸ್ ತೊಗೊಂಡ್ರೆ ಬಿಡುಗಡೆ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆ ಯಾವ ಚಾನ್ಸು ಇಲ್ಲ. ವಾಪಸ್ ಲಕ್ಷ್ಮಿ ಅವಳು ವಾಪಸ್ ತಾಂತಾಳ? ಯಾವುದೇ ಕಾರಣಕ್ಕೂ ವಾಪಸ್ ತಾಮಲ್ಲ. ಅಯ್ಯೋ ದೇವ್ರೆ, ಎಂಥ ಸ್ಥಿತಿ ಬಂತು ನಮ್ಮ ನೇತ್ರಮ್ಮಗೆ. ಸರ್, ಹೆಂಗನ ಮಾಡಿ ಒಂದಿಟ್ಟು ಅವಳನ್ನ ಮಾತಾಡಿಸ್ಬೇಕು. ಹೆಂಗ ಇದ್ದಾಳೋ ಏನೋ, ಜಲ್ದಿ ಒಂದಿಟ್ಟು ಒಳಕ್ಕೆ ಬಿಡ್ರಿ ಸರ್, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀವಿ ಜಲ್ದು. ನಮ್ಮ ಮೇಡಮ್ ಬೈತಾರೆ ಕಣ್ರಿ ಹಂಗೆಲ್ಲ ಬಿಟ್ರೆ. ಸರ್ ದಯವಿಟ್ಟು ಒಂದು 5 ನಿಮಿಷ ಅಷ್ಟೇ ಸರ್, ಬೇಗ ಬಂದ್ಬಿಡ್ತೀವಿ. ಸರಿ ಸರಿ ಆಯಿತು, ಬೇಗ ಮಾತಾಡ್ಸ್ಕೊಂಡು ಹೊರಟು ಬಿಡಬೇಕು ನೀವು. ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ ಅಲ್ಲಿ ನಿಂತ್ಕೊಂಡು. ಆಯಿತು ಸರ್, ಬೇಗ ಬಂದ್ಬಿಡ್ತೀವಿ, ಒಂದು 5 ನಿಮಿಷ. ಅಯ್ಯೋ ನೋಡ್ದೇನೆ ರಾಣಿ, ನಮ್ಮ ನೇತ್ರ ಮೊನ್ನೆ ಅಲ್ದಾಗ ಮನೆ ಕಂಡಿರೋದ. ಅಯ್ಯೋ ಇವಳ ಸ್ಥಿತಿ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಅಲ್ಲ ಇವಳನ್ನ ಹೆಂಗನ ಮಾಡಿ ಬಿಡಿಸ್ಕೊಂಡು ಹೋಗೋದು ಬಿಟ್ಟು ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆನು ಯಾಕೆ ಸುಮ್ಮನಾಗಿದ್ದಾರೆ? ಪಾಪ ಕಣಮ್ಮ ನೇತ್ರ, ಎಷ್ಟು ಅಯ್ಯೋ ಅಂತ ಇದ್ದಾಳೋ ಏನೋ. ನನಗೆ ಮೊದಲೇ ಗೊತ್ತಿದ್ರೆ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತು. ಯಾರು ಹೇಳಲೇ ಇಲ್ಲ ಅಲ್ವೇನಮ್ಮ? ಅಲ್ಲಿ ನೋಡಮ್ಮ, ಆ ಕಡೆಗೆ ಅವ್ರ ತಾತ ಮನೆ ಕಂಡೈತಿ. ಪಾಪ ವಯಸ್ಸಾಗೈತಿ ಆ ತಾತಗೆ. ಆ ಅಜ್ಜ ಹೆಂಗೈದಾನೋ ಏನೋ ಇಲ್ಲಿ. ನೇತ್ರಮ್ಮ 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 ಎದ್ದಳಮ್ಮ, ನಾನು ಬಂದಿದ್ದೀನಿ. ಜಯಮ್ಮ ನಿಮ್ಮ ಅತ್ತೆ, ಎದ್ದಳಮ್ಮ. ಅತ್ತೆ ನೀನಾ? ಇಷ್ಟು ದಿನಕ್ಕೆ ನಾನು ನೋಡಕ್ ಬಂದೇನತ್ತೆ.
ಅಯ್ಯೋ ನೀನು ಬರ್ಲಿಲ್ವಲ್ಲ ಅಂತೇಳಿ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ? ನಾಲ್ಲ ನನ್ನ ಜೈಲಿಗೆ ಹಾಕಿರೋದು ನಿನ್ಗೆ ಯಾರು ಹೇಳಲಿಲ್ವೇ? ಹಾ ನೇತ್ರ ನೇತ್ರ ಎದ್ದಣ ನೇತ್ರ, ಎದ್ ಕುಕ್ಕ. ಯಾಕೆ ಮನೆ ಕೇಳಿದ್ಯಾ? ಹುಷಾರಿಲ್ವೇ? ಅಯ್ಯೋ ರಾಣಿ, ಏನ್ ಹೇಳ್ತೀಯ ನನ್ನ ಪರಿಸ್ಥಿತಿನ? ಇಲ್ಲಿನ ಊಟ ತಿಂದು ನನಗೆ ಕೂತ್ಕೊಂಬಕ್ಕೂ ಶಕ್ತಿ ಇಲ್ದಂಗೆ ಆಗೈತೆ ಕಣೆ ರಾಣಿ. ಬರೇ ಮುದ್ದೆ ಕೊಡ್ತಾರೆ. ನಮ್ಮ ಅಪ್ಪಯ್ಯನು ಅಮ್ಮಯ್ಯನು ಇನ್ನೆರಡು ದಿವಸ ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ತೀವಿ ಅಂತನ ಹೇಳ್ಕೊಂಡೇ ಬಂದ್ರು. ಆದ್ರೆ ಒಂದು ತಿಂಗಳಾದ್ರೂ ಬೇಲ್ ಸಿಗಲೇ ಇಲ್ಲ ನನಗೆ. ಅದೇನಾಯ್ತೋ ಏನೋ, ಅವರೂ ಬರಲಿಲ್ಲ. ಮೊನ್ನೆ ಬಂದಿದ್ರು, ಸಿಗುತ್ತೀನಿ 2 ದಿವಸ ಅಂತ ಹೇಳಿ ಹೋದ್ರು. ಆದ್ರೆ ಈ ಕಡೆಗೆ ಬರಲೇ ಇಲ್ಲ. ಆಲೆ 4 ದಿನ ಆತ ಅವ್ರಿಗೆ ಹೇಳೋಗಿ. ಏನಾಯ್ತೋ ಏನೋ. ಅಲ್ಲ ಕಣಮ್ ನೇತ್ರ, ನೀವ್ ಯಾಕೆ ಆ ಸೀನಪ್ಪನ ಕಾಲ್ ಮುರ್ಸಕ್ ಹೋಗಿದ್ರಿ? ಸುಮ್ನಿರಕ್ ಆಗ್ತಿರ್ಲಿಲ್ವೇ? ಮೊದ್ಲೇ ಹೋಗಿ ನಮ್ಮನ್ ಕಂಡ್ರೆ ಆಗಲ್ಲ, ಒಂದೀಡ್ ಸಿಕ್ಕಿರ್ ಸಾಕು, ಎಲ್ಲಾದ್ರೂ ಸಿಕ್ಕಾಕಿ ಜೈಲಿಗೆ ಕಳ್ಸೋಣ ಅಂತ ಕಾಯ್ತಿರ್ತಾಳೆ. ಅಂತದ್ರಾಗೆ ನೀವ್ ಯಾಕೆ ಇಂಥ ಕೆಲಸ ಮಾಡಕ್ ಹೋಗಿದ್ರಿ? ನನಗಂತೂ ಏನು ಗೊತ್ತಿರ್ಲಿಲ್ಲಮ್ಮ. ನೆನ್ನೆ ದಿವಸ ಆ ನಮ್ಮೂರಾಗ ಹೆಸರಾಜಮ್ಮನ ಗಂಡ ಏನೋ ನಮ್ಮೂರಿಗೆ ಹೋಗಿದ್ನಂತೆ ತವ್ರ ಮನೆಗೆ. ಅವಾಗ ಹಂಗಂದ್ರಂತೆ ಅಲ್ಲಿ ಯಾರನ ನೇತ್ರಮ್ಮನೂ ಮತ್ತೆ ಅವ್ರ ತಾತನು ಜೈಲಿಗೆ ಹಾಕ್ಯಾರ ಅಂತ. ಅವನು ಬಂದು ಹೇಳ್ದ. ಇಲ್ಲಿದ್ರಲ್ಲಿ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗಕ್ಕೆ ಇವತ್ತು ನಾನು ರಾಣಿ ಕರ್ಕೊಂಡು ಬಂದೆ, ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಅತ್ತೆ, ನನ್ನ ಪರಿಸ್ಥಿತಿ ನೋಡು ಹೆಂಗಾಗೈತೆ. ಅಯ್ಯೋ, ಅತ್ಲ ಗಂಡನ ಮನೇನೂ ಇಲ್ಲ, ತವ್ರ ಮನೆಯವರು ನನ್ನ ಜೈಲ್ನಾಗ ಬಿಟ್ಟು ಸುಮ್ಮನಾಗ್ಯಾರ. ನಮ್ಮ ಅಪ್ಪಯ್ಯನು ಅಮ್ಮಯ್ಯನು ಬೇಲ್ ತತ್ತೀವಿ ಅಂತ ಬರೀ ಹೇಳ್ಕೆ ಬಂದ್ರು. ಆದ್ರೆ 1 ತಿಂಗಳಾದ್ರೂ ಬೇಲ್ ತರಲಿಲ್ಲ, ಬಿಡಿಸ್ಕೊಂಡು ಹೋಗ್ಲೂ ಇಲ್ಲ. ನಮ್ಮ ತಾತಗಂತೂ ಎದ್ ಕುಕ್ಕಮ್ಮಕ್ಕಾಗಲ್ಲ, ಸುಮ್ಮನೆ ಮನೆ ಕಂಡಿರುತ್ತೆ. ನಮ್ಮ ತಾತ ವಯಸ್ಸಾಗಿರೋದಕ್ಕೂ ಅದಕ್ಕೂ ಇಲ್ಲೇ ಮುದ್ದೆ ತಿಂದು ತಡ್ಕೊಂಡಿರಕ್ಕಾಗಲ್ಲ. ಅಲ್ಲೇನೇನು ಶಕ್ತಿ ಆದಂಗೆ ಆಗೈತಿ ತಾತ. ನನಗೂ ಅಷ್ಟೇನೆ. ನೇತ್ರ, ನಿಮಗೆ ಬೇಲ್ ಸಿಗಲ್ವಂತೆ. ಪೊಲೀಸ್ನವ್ರನ್ನ ಕೇಳಿದ್ವಿ ನಾವು, ಯಾಕೆ ಇಷ್ಟು ದಿನದಿಂದ ಅವ್ರು ಇಲ್ಲೇ ಇದ್ದಾರೆ, ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿಲ್ವಾ ಅಂತಾನ. ಆ ಪೊಲೀಸ್ನವರು ಬೇಲ್ ಸಿಗಲ್ಲ ಇವ್ರಿಗೆ, ಕೊಲೆ ಪ್ರಯತ್ನ ಮಾಡಿರೋದು ಅಂತ ಹೇಳಿರು. ನೀನ್ ನೋಡಿರೆ ಬೇಲ್ ತತ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪಯ್ಯನು ಅಮ್ಮಯ್ಯನು ಅಂತ ಹೇಳ್ತಾ ಇದೆಯಾ? ಬೇಲ್ ಸಿಗಲ್ವಂತ? ಹಂಗಾರ ಮತ್ತೆ ನಮ್ಮ ಅಪ್ಪಯ್ಯನು ಅಮ್ಮಯ್ಯನು ಬೇಲ್ ಸಿಗುತ್ತೆ ಅಂತ ಹೇಳಿರು. ಸುಮ್ಮನೆ ಹಂಗಾರೆ ಸುಳ್ಳು ಹೇಳಿರ ಅವರು? ಅಯ್ಯಯ್ಯೋ ಅಯ್ಯೋ ರಾಣಿ, ಏನೇ ಹಿಂಗೆ ಹೇಳ್ತಾ ಇದೆಯಾ? ಹಂಗಾರೆ ನಾನು ಜೈಲ್ನಾಗೆ ಕೊಳಿಬೇಕಾ, ನಾನು ನಮ್ಮ ತಾತನು? ಇನ್ನೊಂದೇ ಒಂದು ಚಾನ್ಸ್ ಐತಂತೆ. ಕೇಸ್ ಕೊಟ್ಟಿರೇನು, ಏನಾದ್ರೂ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಬಿಡುಗಡೆ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಪೊಲೀಸ್ನವರು. ಅವಳ ಆ ಲಸ್ಮಕ್ಕ ಕಂಪ್ಲೇಂಟ್ ವಾಪಸ್ ತಂತಾಳ? ಯಾವುದೇ ಕಾರಣಕ್ಕೂ ತಾಮಲ್ಲ ಕಣೆ ರಾಣಿ. ಅಯ್ಯೋ, ನಾನು ನಮ್ಮ ತಾತನು ಜೈಲಿಗೆ ಸತ್ತೋಗ್ತೀವೋ ಏನೋ. ಅಯ್ಯೋ ದೇವ್ರೇ. ರಾಣಿ ಸುಮ್ನಿರೆ, ನಿಮ್ಮ ಅಪ್ಪ ಅಮ್ಮಯ್ಯ ಬಿಡಿಸ್ಕೊಂಡು ಹೋಗ್ದಿದ್ರೆ ಓಟೆ ಹೊತ್ತು ನಾನೇನೆ ಹೆಂಗಾನ ಮಾಡಿ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಸುಮ್ನಿರು. ಅಳಬೇಡ, ಸುಮ್ನಿರು ನೀನು. ಯಮ್ಮ, ನೀನ್ ಬಿಡಿಸ್ಕೊಂಡು ಹೋಗಕ್ಕೂ ಆಗಲ್ಲ. ಬಿಡಿಸ್ಕೊಂಡು ಹೋಗಂಗಿದ್ರೆ ಮಾವನು ಅತ್ತೆನೆ ಬಿಡಿಸ್ಕೊಂಡು ಹೋಗೋರು ತಾನೆ. ಎಷ್ಟಾದ್ರೂ ದುಡ್ಡು ಖರ್ಚು ಮಾಡಿ. ಹಂಗೆಲ್ಲ ಏನೂ ಆಗೋದಿಲ್ಲ. ಈಗ ಕೇಸ್ ವಾಪಸ್ ತಗೊಂಡ್ರೆ ಮಾತ್ರನೇ ನೇತಾನು ಅವ್ರ ತಾತನೂ ಜೈಲಿಂದ ಬಿಡುಗಡೆ ಆಗೋಕ್ಕೆ ಸಾಧ್ಯ. ಈಗೇನು ಮಾಡೋಕ್ಕಾಗಲ್ಲ. ಅಲಸ್ಮಕ್ಕ ಮತ್ತೆ ಸೀನಪ್ಪವ್ರನ್ನ ಹೋಗಿ ಕೇಳ್ಕೋಬೇಕು ಅಷ್ಟೇನೆ, ಅತ್ತೇನು ಮಾವನು. ಬಾ ಹೋಗಿ ಹೇಳೋಣ ಅವ್ರಿಗೆ, ಹೋಗಿ ಕೇಳ್ರಿ ಅಂತಾನ. ಏನು ಹೋಗಿ ಅಲಸ್ಮಕ್ಕನ್ನ ಕೇಳಬೇಕೆ? ನಮ್ಮ ಅಣ್ಣನು ನಮ್ಮ ಅತ್ತಿಗೇನು ಹೋಗಿ ನನ್ನ ಮಗಳನ್ನು ನಮ್ಮ ಅಪ್ಪಯ್ಯನು ಬಿಡಿಸು ಅಂತಾನ? ಅವಳಷ್ಟೇನೆ, ಇನ್ನು ಮ್ಯಾಕ್ ಹೋಗ್ಬಿಡ್ತಾಳೆ. ಏನು ಬೇಡ, ಸುಮ್ಮನಿರು. ಏನಾದ್ರೂ ಬೇರೆ ವ್ಯವಸ್ಥೆ ಮಾಡೋಣ ನೇತ್ರಮ್ಮನೂ ಹುಲಿ ಅಜ್ಜನು ಬಿಡ್ಸಕ್ಕೆ. ಉಳಿದಿರೋದು ಅದೊಂದೇ ದಾರಿ. ಬಾ ಹೋಗಿ ನೋಡೋಣ ಏನು ಮಾಡ್ಕೊಂಡ್ರು. ಅವ್ರು ಹೋಗಿ ಕೇಳಿರಾ ಇಲ್ವಾ ಅಂತ ಹೇಳಿ ಹೋಗಿ ಅತ್ತೆನು ಮಾವನೂ ಮಾತಾಡ್ಸ್ಕೊಂಡ್ ಬರೋಣ. ಬಾ ಆ ಮನೆಗ ಅಲ್ಲ, ಮನೆ ಬಿಟ್ಟು ಹೋಗ್ರಿ ಅಂತಾನ ಅನ್ನಿಸ್ಕೊಂಡು ತಿರ್ಗ ಆ ಮನೆಗೆ ಹೋಗಕ್ಕೆ ನನಗಂತೂ ಇಷ್ಟ ಇಲ್ಲಮ್ಮ. ಯಮ್ಮ, ಈಗ ಅದನ್ನೇ ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಮಾವ ಏನೋ ಸಿಟ್ನಾಗ ಏನೋ ಅಂದಿರ್ತಾರೆ, ನೀನು ಅದನ್ನೇ ಮನಸ್ನಾಗ ಇಕ್ಕೊಂಡು ಇವಾಗ ತವ್ರ ಮನೆಗೆ ಹೋಗಲ್ಲ ಅಂತಂದ್ರೆ ಹೆಂಗ್ ಸರಿ ಆಗುತ್ತೆ ಹೇಳು? ಬಾ ಹೋಗೋಣ, ಹೋಗಿ ವಿಚಾರಿಸೋಣ ಏನು ಅಂತಾನೆ. ಅಯ್ಯೋ, ನಿನ್ನ ವಿಚಾರನು ಅವ್ರಿಗೆ ಗೊತ್ತಿಲ್ಲ ಕಣೆ. ನಿನಗೂ ಹಿಂಗೆ ಮೋಸ ಆಗೈತಿ ಎಂಬುದು ಅವ್ರಿಗೂ ಗೊತ್ತಿಲ್ಲ. ಸರಿ ನಡಿಯಮ್ಮ, ಇನ್ನೇನು ಮಾಡೋದು. ನಿನ್ನ ವಿಚಾರನು ಎಲ್ಲ ಹೇಳಿ ಹೆಂಗಾನ ಮಾಡಿ ನೇತ್ರನು ಹುಲಿ ಅಜ್ಜನು ಬಿಡಿಸು ಅಂತಾನ ಅಣ್ಣಗೆ ಹೇಳ್ತೀನಿ ನಾನು. ಆ ರಾಜನ ಮಾತಾಡ್ಸಲ್ಲ ನಾನು. ಯಮ್ಮ, ಈಗ ಆ ವಿಚಾರ ಏನು ಬೇಡ. ನನ್ನ ವಿಚಾರ ಯಾರ ತಾವು ಹೇಳಕ್ ಹೋಗ್ಬೇಡ. ಸುಮ್ಮನೆ ಅವರೇ ಕಷ್ಟಗಿದ್ದಾರೆ. ಸುಮ್ಮನೆ ಬಾ ನೀನು, ನಾನು ಕರ್ಕೊಂಡು ಹೋಗ್ತೀನಿ. ಏನತ್ತೆ, ಏನದು, ಏನು ವಿಚಾರ ರಾಣಿದು? ಏನೂ ಇಲ್ಲ ನೇತ್ರ, ಏನೂ ಇಲ್ಲ. ನಿನ್ನ ಬಿಡಿಸ್ಕೊಂಡು ಹೋಗಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ನೀನೇನು ಒಳಗೆ ಬೇಡ, ಸುಮ್ಮನಿರು. ಸರಿ ಕಣಮ್ ನೇತ್ರಮ್ಮ, ಬತ್ತೀವಿ ನಾವು. ನಿಮ್ಮ ತಾತ ಎದ್ದಳ್ಳೇ ಇಲ್ಲ. ಮಾತಾಡ್ಸ್ಕೊಂಡು ಹೋಗೋಣ ಅಂತಂದ್ರೆ ಮನೆ ಕಂಡೈತೇನಪ್ಪ ನಿದ್ದೆ ಎತ್ತಿ. ಅತ್ತೆ, ತಾತಗೆ ಮಾತಾಡೋಕ್ಕೂ ಶಕ್ತಿ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ, ಸೊಳ್ಳೆ ಬೇರೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಮನೆ ಕಂಡವ್ರೆ, ಅವ್ರನ್ನೇನು ಮಾತಾಡ್ಸ್ಬೇಡ. ಹೋಗು ನೀನು. ಹೆಂಗಾನ ಮಾಡಿ ನಮ್ಮನ್ನು ಬಿಡಿಸ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ರಿ ನೀವಿಬ್ರು.
ಆತು ಬಿಡು ನೇತ್ರ ಅಳ್ಬೇಡ. ಈ ಹಂಗಾದ್ರೆ ಮಾಡಿ ಬಿಡಿಸ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ನಾವು. ಹೋಗಿ ಕೇಳ್ತೀವಿ ನಿಮ್ಮ ಅಪ್ಪ ಅಮ್ಮನೂ ಏನು ಮಾಡ್ತಾ ಇದ್ದಾರೆ, ಬಿಡಿಸ್ಕೊಳಕ್ಕೆ ಏನಾನ ವ್ಯವಸ್ಥೆ ಮಾಡ್ದಾ ಇಲ್ವಾ ಅಂತ ಹೇಳಿ ತಿಳ್ಕೊಂತೀವಿ ನಾವು. ಹೋಗ್ತೀವಿ ನಾವು. ಏಮ್ಮ ಬಾ ಹೋಗೋಣ. ನೇತ್ರಮ್ಮ ನಾನಿನ್ ಬರೋನೇನಮ್ಮ. ಹ್ಞೂ ಸರಿ ಅತ್ತೆ.